ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ ಹೇಳ್ತಾನೆ, ಅಮ್ಮ ನಾವೆಲ್ಲ ಯಾಕಮ್ಮ ನೀವೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಡ್ಯೂಟಿಗೆ ಹೋಗ್ತೀನಿ ಅಂದಾಗ ಯಾಕೋ ಮಗನೇ ಹೆಂಗಂತೀಯ, ನೀವಿಬ್ರು ಪೂಜೆಗೆ ಕೂತ್ಕೊಳ್ಳೇಬೇಕು ಅಂದಾಗ ಒಂದು ಕ್ಷಣ ಶಾಕ್ ಆಗಿಬಿಟ್ಟು ಇಬ್ರು ಮುಖ ಮುಖ ನೋಡ್ತಾ ಇರ್ತಾರೆ. ಅವಾಗ ಅಜಿತ್ತು, ಅಮ್ಮ ನಾವಿಬ್ರು ಅಂದಾಗ ಹ್ಞೂ ಮಗನೇ ನಿಮಗೋಸ್ಕರನೇ ನಾನು ಮಾಡಿಸ್ತಾ ಇರೋದು ಅಂದಾಗ ಈ ಕಡೆ ಅಶ್ವಿನಿ ಕೇಳ್ತಾಳೆ, ಅತ್ತೆ ಇದ್ರದ್ದು ಏನು ವಿಶೇಷ ಅಂತ ಅಂದಾಗ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಮಾಡಿಸಿದಾಗ ತಾಳಿ ಕಟ್ಟೋ ಸಂದರ್ಭದಲ್ಲಿ ಇವರಿಬ್ಬರದು ನಾವು ಮತ್ತೆ ಮರುದ್ ಮಾಂಗಲ್ಯ ಮಾಡಿದಾಗ ತುಂಬ ಒಳ್ಳೇದಾಗುತ್ತೆ, 7 ಜನ್ಮದಲ್ಲೂ ಸಹ ಇವರೇ ಗಂಡ ಹೆಂಡತಿಯಾಗಿ ಇರ್ತಾರೆ, ಅದು ಆಗಬೇಕು ಅನ್ನೋದೇ ನನ್ನ ಆಸೆ ಅಂತವ ಈ ಕಡೆ ತಾಯಿ ಹೇಳ್ತಾ ಇರ್ತಾಳೆ. ಅವಾಗ ಅದನ್ನ ಕೇಳ್ಕೊಂಡು ಇಬ್ರು ಸಹ ಮುಖ ಮುಖ ನೋಡ್ಕೊತಾ ಇರ್ತಾರೆ. ಅವಾಗ ಮತ್ತೆ ಸಂಗೀತ ಹೇಳ್ತಾಳೆ, ಅವತ್ತಿನ ದಿನ ಮತ್ತೆ ನೀವು ಮರುಮಾಂಗಲ್ಯ ಕಟ್ಟಲೇಬೇಕು ಅಂತ ಅಂದಾಗ ಇಬ್ರು ಮುಖ ಮುಖ ನೋಡ್ಕೊತಿರ್ಬೇಕಾದ್ರೆ ಈ ಕಡೆ ಸತ್ಯಣ್ಣ ಹೇಳ್ತಾನೆ, ಅಪ್ಪ ದೇವ್ರೆ ಎಂಥ ಅದೃಷ್ಟ ನಿನಗೆ, ಡೈಲಿ ದೇವ್ರ ನಾಮ ಕೇಳ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು 7 ಜನ್ಮಕ್ಕೂ ಇಂಥವಳನ್ನ ನೀನು ಹೆಂಡತಿಯಾಗಿ ಪಡೆದಿದೆಯಲ್ಲ, ತುಂಬ ಅದೃಷ್ಟ ಆಗುತ್ತೆ, ಅಭಿನಂದನೆಗಳು ಗೆಳೆಯ ಅಂದಾಗ ಇಬ್ಬರು ಸಹ ಒಟ್ಟಿಗೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇಬ್ಬರು ಮತ್ತೆ ಅಜಿತ್ ಭೂಮಿ ಬಾ ಹೋಗೋಣ ಅಂದ್ಬಿಟ್ಟು ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಾನೆ. ಮನೆಯವರೆಲ್ಲರೂ ಸಹ ನಿಲ್ಲು ಏನಾಯಿತು ಅಂತ ಇರ್ತಾ ಅವರು ಸಹ ಹಾಗೆ ಒಂದು ಕ್ಷಣ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇಬ್ಬರು ರೂಮಿಗೆ ಬರ್ತಾರೆ, ಜೊತೆಗೆ ಸತ್ಯಣ್ಣನೂ ಬರ್ತಾನೆ. ಬಂದ್ಬಿಟ್ಟು ನೀನು ಮಾಡಿ ಸರಿ ಇಲ್ಲ ಕಣೋ ಅಂದಾಗ, ನಿನಗೆ ಗೊತ್ತಲ್ಲ ಸತ್ಯಣ್ಣ, ನಾನು ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅನ್ನೋ ರೀತಿ ಇಬ್ಬರೂ ಸಹ ಬದುಕ್ತಾ ಇದ್ದೀವಿ, ಅಂಥದ್ರಲ್ಲಿ ನಮ್ಮಮ್ಮ ಮತ್ತೆ ನನ್ನನ್ನು ಮರುಮಾಂಗಲ್ಯ ಧಾರಣೆ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಸಾಧ್ಯನಾ ಅಂದಾಗ ಭೂಮಿನೂ ಸಹ ಈ 9 ತಿಂಗಳಲ್ಲಿ ನಮ್ಮದು ಕಾಂಟ್ರಾಕ್ಟ್ ಮದುವೆ ಮುಗಿದೋಗುತ್ತೆ, ಅಷ್ಟೊತ್ತಿಗೆ ಅಂಜನನ ಮದುವೆ ಆದರೆ ಎಷ್ಟೊತ್ತಿಗೆ ನಾವು ಬಿಡುಗಡೆ ಆಗುತ್ತೆ ಅಂತ ಉಸಿರಿಟ್ಕೊಂಡು ಕಾಯ್ತಾ ಇದ್ದೀವಿ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಭೂಮಿ ಹೇಳ್ತಾಳೆ, ಸೀತಾರಾಮ ಕಲ್ಯಾಣೋತ್ಸವ ಮಾಡಿ ಮತ್ತೆ ನಾನು ಇವ್ರ ಕೈಲಿ ತಾಳಿ ಕಟ್ಟಿಸ್ಕೊಳಕ್ಕಾಗಲ್ಲ ಅಂತ ಇಬ್ಬರು ಸಹ ಮತ್ತೆ ನೋವೇ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಮತ್ತೆ ಅಜಿತ ಹೇಳ್ತಾನೆ, ಈ ಜನ್ಮದಲ್ಲಂತೂ ನಾನು ಸಾಹಿತ್ಯನ ಜೊತೆ ಬದುಕೋಕ್ಕಾಗಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ನಾನು ಅವಳ ಜೊತೆ ಬದುಕೋಂಗೆ ಮಾಡು ದೇವ್ರೆ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಆ ಕಡೆಯಿಂದ ಸಂಗೀತ ಅಜಿತ ಅಂತ ಕೂಕೊಂಡು ರೂಮಿಗೆ ಬರ್ತಾಳೆ. ಸಂಗೀತ ಬಂದ್ಬಿಟ್ಟು ಭೂಮಿ ಮತ್ತು ಅಜಿತ್ ಹತ್ರ ಕೇಳ್ತಾಳೆ, ಯಾಕೋ ನೀವಿಬ್ರು ನಮಗೆ ಹೇಳ್ದಲ್ಲ ಈ ಥರ ಬಂದ್ಬಿಟ್ರಲ್ಲ, ನೀವೇ ಮದುವೆ ಮಾಡಿಕೊಟ್ರಿ, ಆದರೆ ನಾವು ಅದನ್ನು ಕಣ್ಣಿಂದ ನೋಡಲಿಲ್ಲ, ಇವಾಗಾದರೂ ಈ ದೇವ್ರ ನೆಪದಲ್ಲಾದರೂ ನಾವು ಮದುವೆ ನೋಡೋಣ ಅಂತಂದರೆ ಬೇಡ ಅಂತ ಹೇಳ್ತಿದೆಯಲ್ಲ, ಏನಾಗಿದೆ ನಿನಗೆ, ಭೂಮಿ ನೀನಾದರೂ ಹೇಳು, ಯಾಕೆ ಈ ಥರ ಡಲ್ಲಾಗಿದ್ದೀರಾ, ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅವಾಗ ಭೂಮಿಯ ಹೇಳು ಅನ್ಬೇಕಾದ್ರೆ ಭೂಮಿ ಅಜಿತ್ ಮುಖ ನೋಡ್ತಾ ಇರ್ತಾಳೆ. ನೀನು ಹೇಳಲ್ಲ ಆಯಿತಾ, ಅಜಿತ ನಿನ್ನ ಕಡೆನೇ ನೋಡ್ತಾ ಇದ್ದಾಳೆ, ಹೇಳು ಏನಾಯಿತು ಅಂತ ಅಂದಾಗ, ಅಮ್ಮ ನನಗೆ ಮತ್ತೆ ತಾಳಿ ಕಟ್ಟೋಕ್ಕೆ ಭೂಮಿಗೆ ಇಷ್ಟ ಇಲ್ಲ ಅಂದಾಗ, ಅಯ್ಯೋ ದೇವ್ರೆ ಏನು ಸ್ವಂತ ಹೆಂಡತಿಗೆ ತಾಳಿ ಕಟ್ಟೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾ ಅಂಜನ ಅವತ್ತು ಹೇಳಿದ ನೆನಪಾಗುತ್ತೆ. ಅತ್ತೆ ಇವರಿಬ್ಬರು ಗಂಡ ಹೆಂಡತಿ ಅಲ್ಲ, ಇವರಿಬ್ಬರು ಒಟ್ಟಿಗೆ ಸಂಸಾರ ಮಾಡಿಸ್ತಿಲ್ಲ, ದೊಡ್ಡ ಡ್ರಾಮಾ ಕ್ವೀನು ಇವಳು, ದುಡ್ಡಿಗೋಸ್ಕರ ಬಂದಿದ್ದಾಳೆ ಅಂತ ಎಲ್ಲ ಹೇಳಿದ ನೆನಪು ಮಾಡಿಕೊಂಡು ಮತ್ತೆ ಭೂಮಿನ ಹತ್ರ ಹೋಗಿ ಕೇಳ್ತಾಳೆ, ಈ ತಾಳಿ ಇಟ್ಕೊಂಡು, ನೋಡು ಅಜಿತ ಇದು ನಿಜವಾಗ್ಲೂ ನೀನೇ ಕಟ್ಟಿದ್ದ ಭೂಮಿಗೆ, ಇವಳು ನಿಜವಾಗ್ಲೂ ನಿನ್ನ ಹೆಂಡ್ತಿನ, ನಿಜ ಹೇಳು ಅಂತ ಅಂದಾಗ ಇಬ್ಬರು ಸಹ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಆಮೇಲೆ ಮತ್ತೆ ಅಜಿತ ಹೇಳ್ತಾನೆ, ಅಮ್ಮ ನಿನ್ನ ಮೇಲೆ ಆಣೆ, ನಿಜವಾಗ್ಲೂ ನಾನು ಅಗ್ನಿಸಾಕ್ಷಿಯಾಗಿ ಭೂಮಿಗೆ ತಾಳಿ ಕಟ್ಟಿದ್ದೀನಿ, ಅವಳು ನನ್ನ ಸ್ವಂತ ಹೆಂಡ್ತಿನೇ ಅಮ್ಮ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ ಸಂಗೀತ. ಮತ್ತೆ ಸಂಗೀತ ಕೇಳ್ತಾಳೆ, ಅಯ್ಯೋ ಇಷ್ಟೇನಾ, ಅಂದಮೇಲೆ ಯಾಕೆ ನೀವು ಟೆನ್ಷನ್ ತಗೋತಿದ್ದೀರಾ, ಸೀತಾರಾಮ ಕಲ್ಯಾಣಕ್ಕೋಸ್ಕರ ಕೂತ್ಕೊಳ್ಳಿ, ಅದನ್ನು ಮಾಡಿಸ್ಕೊಳ್ಳೋಕ್ಕೂ ತುಂಬ ಅದೃಷ್ಟ ಬೇಕು ಕಣೋ ಮಗನೇ, 7 ಜನ್ಮದಲ್ಲೂ ಭೂಮಿನೇ ನಿನ್ನ ಹೆಂಡತಿ ಆಗಿರ್ತಾಳೆ ಕಣೋ, ಅದೇ ನನ್ನ ಆಸೆ ಕಣೋ ಅಂದಾಗ ಮತ್ತೆ ಇಬ್ಬರು ಮುಖ ಮುಖ ನೋಡ್ತಾ ಇರ್ತಾರೆ. ಯಾಕ್ರೋ ನೀವಿಬ್ಬರು ಮುಖ ಮುಖ ನೋಡ್ತಾ ಇದ್ದೀರಾ ಅಂದ್ಬಿಟ್ಟು ಸತ್ಯನಿಗೆ ಏನಾಗಿದೆ ಹೇಳು ಅಂದಾಗ, ಸಂಗೀತಮ್ಮ ನನಗೆ ಗೊತ್ತಿಲ್ಲ, ನೀನು ಅವನನ್ನೇ ಕೇಳು ಅಂದಾಗ, ಹಾಗಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿದೀಯಾ, ಆದರೂ ಏನಾದರೂ ವಿಷಯ ಇದ್ದೇ ಇರುತ್ತೆ, ಅದೇನು ಅಂತ ನನಗೆ ಗೊತ್ತಾಗಬೇಕು, ಹೇಳು ಅಂತ ಸಂಗೀತ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾಳೆ. ಸತ್ಯಣ್ಣ ಹೇಳ್ತಾನೆ, ನಾನು ಹೇಳಲ್ಲ ನೀನೇ ಹೇಳು ಅಜಿತ ಅಂದಾಗ, ಹಂಗಾದ್ರೆ ಏನಿದೆಯೋ ಹೇಳು ಅಂತ ಅಂದಾಗ, ಇವತ್ತು ಏನೇ ಆಗಲಿ ನಾನು ಹೇಳೇ ಬಿಡ್ತೀನಿ ಅಂದಾಗ ಇಬ್ಬರು ಸಹ ಶಾಕ್ ಆಗಿ ಸತ್ಯಣ್ಣನೇ ನೋಡ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಒಂದು ಕಡೆ ಕೂತಿರ್ತಾರೆ. ಅವಾಗ ರಾಮಣ್ಣ ಹೇಳ್ತಾನೆ, ಅಲ್ಲ ಅತ್ತೆ ಈ ಟೈಮಲ್ಲಿ ಈ ಪೂಜೆ ಬೇಕಿತ್ತ ಅಂತ ಅಂದಾಗ ಅಜ್ಜಿ ಹೇಳ್ತಾರೆ, ಪೂಜೆ ಬಗ್ಗೆ ಆ ಥರ ಎಲ್ಲ ಅನ್ನೋದು ಬೇಡ ಆಯಿತಾ, ಯಾರ ಮನೇಲಿ ಯಾವಾಗ ಆಗಬೇಕು ಅನ್ನೋದು ಆ ದೇವ್ರ ನಿಶ್ಚಯ ಆಗಿರುತ್ತೆ, ಇದನ್ನೆಲ್ಲ ಈ ಟೈಮಲ್ಲಿ ಮಾತಾಡಬಾರ್ದು ಅಂದಾಗ, ಅತ್ತೆ ನನಗೆ ಅದೆಲ್ಲ ಹೇಳ್ತಾ ಇರೋದು ಸಂಗೀತ ಮತ್ತು ಭೂಮಿ ಬಗ್ಗೆ ಹೇಳ್ತಾ ಇದ್ದೀನಿ, ಅವಳಿಗೆ ತನ್ನ ಮಗನ ಮದುವೆ ನೋಡಬೇಕು ಅನ್ನೋ ಆಸೆ ಅವಳಿಗೆ ಇದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಪೂಜೆ ನೆಪ ಮಾಡ್ತಾ ಇದ್ದಾಳೆ ಅಲ್ವಾ ಅಂದಾಗ ಎಲ್ಲರೂ ಸಹ ಹಾಗೆ ಕೇಳಿಕೊಂಡು ಸುಮ್ಮನಾಗ್ಬಿಡ್ತಾರೆ. ಅವತ್ತು ಅಜಿತ್ ಮತ್ತು ಅಂಜನಾ ಎಂಗೇಜ್ಮೆಂಟ್ ದಿನ ಅವನು ಮದುವೆ ಬೇರೆ ಮಾಡ್ಕೊಬಂದಲ್ಲ, ನೋಡೋಕ್ಕಾಗಲಿಲ್ವಲ್ಲ ಅಂತ ಈ ಥರ ಮಾಡ್ತಾ ಇದ್ದಾಳೆ ಸಂಗೀತ ಅಂತ ಹೇಳ್ತಾ ಇರ್ತಾನೆ. ಅವಾಗ ಇವಳು ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಅಂಜನಾ. ಅವಾಗ ಶ್ರವಣ್ ಎದ್ಬಿಟ್ಟು, ನೋಡ್ದ ಬಾವ ನಾನು ಮಾತಾಡಬೇಡಿ ಅಂತ ಅಂದರೂ ನೀವು ಮಾತಾಡ್ತೀರಾ, ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅಂಜನಾ, ಬಾ ಪುಟ್ಟ ಬಾ ಕೂತ್ಕೋ ಈ ಕಡೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಅವಾಗ ಮತ್ತೆ ರಾಮಣ್ಣ ಹೇಳ್ತಾನೆ, ನೋಡಿ ಈ ವಿಷಯದಿಂದವ ಸ್ವೀಟಿ ಅಳೋಂಗಾಯಿತು, ತುಂಬ ದುಃಖ ಪಡ್ತಾ ಇದ್ದಾಳೆ, ಇದೆಲ್ಲ ಸಂಗೀತಂಗೆ ಅರ್ಥ ಆಗಲ್ವಲ್ಲ ಅತ್ತೆ, ಏನು ಮಾಡೋದು, ಈ ಪೂಜೆ ಮಾಡಲೇಬೇಕು ಅಂತ ಅಂತಾಳಲ್ಲ ಅಂದಾಗ
ಅಜ್ಜಿ ಹೇಳ್ತಾರೆ. ಅವಳು ಸಂಕಲ್ಪ ಮಾಡ್ಕೊಂಡಿದ್ದಾಳೆ, ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತೀನಿ ಅಂತ. ನಾವೇನು ಮಾಡೋಕ್ಕಾಗಲ್ಲ, ನಾವು ಪೂಜೆಗೆ ಭಾಗಿಯಾಗಬೇಕು ಅಷ್ಟೇನೆ ಅಂತ ಅಂದಾಗ ಅಂಜನಾ ಹೇಳ್ತಾ ಇರ್ತಾಳೆ, ಅಜ್ಜಿ ಈ ಪೂಜೆಗೆ ಹೊಸ ಜೋಡಿನೇ ಭಾಗವಹಿಸ್ಬೇಕಾ ಅಂದಾಗ, ಆ ಥರ ಏನಿಲ್ಲ, ಯಾರಾದರೂ ಸಹ ಕೂತ್ಕೋಬೋದು. ಅಂದರೆ ಈ ಪೂಜೆ ವಿಶೇಷತೆ ಏನಜ್ಜಿ ಅಂತ ಅಂದಾಗ, ಯಾರು ಸಹ ಪೂಜೆ ಕೂತ್ಕೋತಾರೋ ಅವರು 7 ಜನ್ಮಕ್ಕೂ ಸಹ ಅವರೇ ಗಂಡ ಹೆಂಡತಿ ಆಗಿರ್ತಾರೆ. ಹೇಗೆ ರಾಮ ಏಕಪತಿ ರತ್ನವೋ ಹಾಗೆ ಇದೇ ರೀತಿ ಸಹ ತನ್ನ ಗಂಡ ಅವಳನ್ನೇ 7 ಜನ್ಮದಲ್ಲೂ ಸಹ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ಕೋತಾನೆ. ಎಲ್ಲರೂ ಇಂಥ ಅದೃಷ್ಟ ಸಿಗಲ್ಲ ಅಂದಾಗ ಅಂಜನಿಗೆ ಹೊಟ್ಟೆ ಉರಿತಾ ಇರುತ್ತೆ. ಅಯ್ಯೋ, ಈ ಜನ್ಮದಲ್ಲಿ ಹಂಗಾದ್ರೆ ನನಗೆ ಅಜಿತ್ ಸಿಗಲ್ಲ, ಇದೇ ದಿ ಎಂಡ್ ಆಗ್ಬೋದು ಅಂತವ ಆ ಕಡೆ ಮುಖ ನೋಡಿಕೊಂಡು ದೇವ್ಯಾನಿ ಕಡೆ ಆಕ್ಷನ್ ಮಾಡ್ತಾ ಇರ್ತಾಳೆ. ಅವಾಗ ದೇವ್ಯಾನಿ ಹೇಳ್ತಾಳೆ, ಅತ್ತೆ ನೀವು ಹೇಳಿದ್ದೇನೆ ಸರಿ, ಆದರೆ ಈ ವಿಷಯ ಕೇಳಿಬಿಟ್ಟು ಅವರಿಬ್ಬರು ಖುಷಿ ಪಡೋದು ಬಿಟ್ಟು ಯಾಕೆ ಇಬ್ಬರು ಆ ಥರ ಓಡೋದ್ರಲ್ಲ ಅಂದಾಗ ನನಗೂ ಅದೇ ಗೊತ್ತಾಗ್ತಿಲ್ಲ ಅಂತ ಮನೆಯವರೆಲ್ಲರೂ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವಾಗ ಮನಸ್ವಿನಿ ಹೇಳ್ತಾಳೆ ಅಪೇಕ್ಷೆಗೆ, ಅಪ್ಪು ಇವರಿಬ್ರು ಇಷ್ಟಪಟ್ಟೆ ತಾನೇ ಮದುವೆ ಆಗಿದ್ದು, ಅಂದಮೇಲೆ ಯಾಕೆ ಇವರಿಬ್ರು ಈ ಥರ ಆಡ್ತಿದ್ದಾರೆ ಅಂದಾಗ ಅದು ನನಗೂ ಗೊತ್ತಾಗ್ತಿಲ್ಲ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸತ್ಯಣ್ಣ ಹೇಳ್ತೀನಿ ನಾನು ನಿಮಗೆ ಸತ್ಯನ ಅಂದಾಗ, ನೀನು ಸತ್ಯನೇ ಹೇಳಬೇಕು ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ನೋಡು ಸಂಗೀತಮ್ಮ, ಇವರಿಬ್ರು ನಿಜವಾಗ್ಲೂ ಸಹ ಮದುವೆ ಆಗಿಲ್ಲ ಅಂದಾಗ ಒಂದು ಕ್ಷಣ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಅಜಿತ್ತು ಸಹ ಹಾಗೆ ನಿಂತ್ಕೊಬಿಡ್ತಾನೆ. ಅವಾಗ ಏನಂದೆ ಅಂತ ಅಂದಾಗ, ಅಯ್ಯೋ ನಾನು ಆ ಥರ ಎಲ್ಲ ಹೇಳಿದ್ದು, ಏನು ಗೊತ್ತಾ, ಮದುವೆ ಅಂತ ಅಂದರೆ ನೆಂಟ್ರಿಷ್ಟೆಲ್ಲ ಸೇರಿ ಎಲ್ಲರಿಗೂ ಬಟ್ಟೆ ತರಬೇಕು, ಓಲ್ಗ ಬರಬೇಕು, ಎಲ್ಲರೂ ಗಿಫ್ಟ್ ಕೊಟ್ಟು ಹೋಗಬೇಕು, ಒಳ್ಳೆ ಭೋಜನ ಮಾಡಿಸ್ಬೇಕು, ಆ ಥರ ಅಲ್ವಾ ಅಂದಾಗ, ಅಪ್ಪ ಸದ್ಯ ನನಗೆ ಇವಾಗ ಸಮಾಧಾನ ಆಯಿತು, ನಾನು ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ನನ್ನ ಮಗಂದ ಅಂತ ಇಷ್ಟಪಟ್ಟಿದ್ದೆ, ಆದರೆ ಏನೇನೋ ಆಗೋಯ್ತು ಅಂತ ಹೇಳ್ತಾ ಇರ್ತಾನೆ. ಅದು ಸರಿ, ಕಲ್ಯಾಣೋತ್ಸವಕ್ಕೆ ಯಾಕೆ ಕುತ್ಕೋತಾ ಇಲ್ಲ ಅದನ್ನು ಹೇಳಿ ಅಂದಾಗ, ಅದನ್ನು ನಾನೇ ಹೇಳ್ತೀನಿ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾನೆ. ನೋಡಿ, ಒಂದ್ಸಲ ಮದುವೆಗೆ ಬಂದೆ ಈ ಥರ ಆಗಿದೆ, ಎಷ್ಟೆಷ್ಟು ಎಲ್ಲ ಏನೇನೋ ಕಷ್ಟಗಳು ಬಂದು, ಆದರೆ ಅದ್ರ ಕಿಡಿ ಸಹ ಇನ್ನೂ ಸಹ ಹೋಗಿಲ್ಲ, ಹೊಗೆ ಇನ್ನೂ ಆಡ್ತಾ ಇದೆ ಮನೇಲಿ. ಈಗ ಮತ್ತೆ ಮರುಮಂಗಲ್ಯ ಧಾರಣೆ ಮಾಡಿಕೊಂಡ್ರೆ ಇನ್ನೂ ಏನೇನಾಗುತ್ತೋ ಅಂತ ಅವ್ರಿಗೆ ಟೆನ್ಷನ್ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತಮ್ಮ ಹೇಳ್ತಾ ಇರ್ತಾಳೆ, ಅಯ್ಯೋ ಅದಕ್ಕೆಲ್ಲ ನೀವು ಟೆನ್ಷನ್ ತಗೋಬೇಡಿ ಆಯಿತಾ, ಈ ದೊಡ್ಡ ಮನೇಲಿ ಲವ್ ಮ್ಯಾರೇಜ್ ಆದರೆ ಇದೇ ರೀತಿ ಇರೋದು, ಒಂದು ಮಗು ಆದರೆ ಎಲ್ಲ ಸರಿ ಹೋಗುತ್ತೆ ಅಂದಾಗ ಭೂಮಿ ನನಗೆ ನೋಡು ಅಜಿತಾ, ದೊಡ್ಡ ಮನೇಲೆಲ್ಲ ಇದೇ ಪ್ರಾಬ್ಲಮ್ ಆಯಿತಾ, ಒಂದು ಮಗು ಆದರೆ ಎಲ್ಲ ಸರಿ ಹೋಗುತ್ತೆ ಅಂದಾಗ ನಮಗೆ ಮಗುನ ಅಂತ ಇಬ್ಬರು ಸಹ ಶಾಕಾಗಿ ಹಾಗೆ ಕೇಳ್ತಾ ಇರ್ತಾರೆ. ಈ ಕಡೆ ಸತ್ಯಣ್ಣ ಮಾತ್ರ ಫುಲ್ ಇಮ್ಯಾಜಿನೇಷನ್ಗೆ ಹೋಗೇ ಬಿಡ್ತಾರೆ. ಭೂಮಿ ಪ್ರೆಗ್ನೆಂಟ್ ಆಗೋದು, ಆಗ ಅವಳು ನಾಚ್ಕೊಂಡು 3 ತಿಂಗಳು ನನಗೆ ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ ಹೇಳ್ತಾನೆ, 1 ವರ್ಷದಲ್ಲಿ ಅಗ್ರಿಮೆಂಟು, ಆದರೆ ಇದೇಗಾಯಿತು ಅಂದಾಗ ಏನು ಮಾಡೋದು ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ, ಸರಿ ಬಿಡು ಆಯಿತು ಅಂದ್ಬಿಟ್ಟು ಆ ಅಗ್ರಿಮೆಂಟ್ನ ಅರ್ಧಾಕಿ ಲೈಫ್ ಲಾಂಗ್ ಇನ್ನು ಗಂಡ ಹೆಂಡತಿ ಆಗಿರೋಣ, ನಾನು ನೀನು ಮತ್ತು ನನ್ನ ಮಗು ಅಂತ ದೇವಲೋಕ ಪ್ರೇಮಲೋಕ ಅಂತ ಸಾಂಗ್ ಆಡ್ತಿರೋ ಹಾಗೆ ಎಲ್ಲ ಕನಸು ಸಹ ಈ ಕಡೆ ಸತ್ಯಣ್ಣ ಕಾಣ್ತಾ ಇರ್ತಾನೆ. ಅವಾಗ ಒಂದು ಕ್ಷಣ ಎಚ್ಚರಿಕೆ ಆಗುತ್ತೆ. ಅವಾಗ ಅಜಿತ ಹೇಳ್ತಾನೆ, ಚೆನ್ನಾಗೇ ಕನಸು ಕಾಣ್ತೀರಾ ಬಿಡಿ ನೀವು, ಅಯ್ಯೋ ನಿಮ್ಮ ಮುಖದಲ್ಲಿ ನಗು ನೋಡಿದರೆ ಅದೆಲ್ಲ ರಿಯಾಲಿಟಿ ಆಗಿದೆ ಅಂತ ಅನಿಸ್ಕೋಬೇಕು ಅಂದಾಗ, ಹೌದು ಮತ್ತೆ ಅದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಹೂಕೊಂಡು ಅಂತ ಈ ಕಡೆ ಸಂಗೀತ ಸಹ ಹೇಳಿದಾಗ, ಇದೆಲ್ಲ ಸಾಧ್ಯನೇ ಇಲ್ಲ, ನಾವು ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ನಾವು ಕೂರಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಶಾಕಾಗಿ ಸಂಗೀತ ನಿಂತ್ಕೋತಾಳೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.